ಅದ್ರ ಜೊತೆಗೆ ಒಂದು ಕುತೂಹಲ ಅಂದರೆ ಮೇಡಮ್, ಬೆಂಗಳೂರು ಮುಂಬೈಗಿನ್ನ ಅಷ್ಟು ವರ್ಸ್ಟ್ ಆಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ನಮಗೆ. ವರ್ಸ್ಟ್ ಆಗಿದೆಯಾ ಅದು ನಿಮ್ಮ ವರ್ಡ್ಸ್, ನನ್ನ ವರ್ಡ್ಸ್ ಅಲ್ಲ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ಇಟ್ ಕ್ಯಾನ್ ಬಿ ಅ ಬೆಟರ್ ಪ್ಲೇಸ್. ಮೈ ಎಕ್ಸ್ಪೀರಿಯನ್ಸಸ್ ಇನ್ ಬಾಂಬೆ ಆರ್ ಬೆಟರ್ ದೆನ್ ವಾಟ್ ಎವರ್ ಎಕ್ಸ್ಪೀರಿಯನ್ಸ್ಡ್ ಇನ್ ಬ್ಯಾಂಗ್ಳೂರ್. ವರ್ಸ್ಟ್ ಆಗಿ ಚೆನ್ನಾಗಿದೆ ಆ ಥರ ನಾನು ವರ್ಡ್ಸ್ ಯೂಸ್ ಮಾಡಲ್ಲ, ನೀವು ಯೂಸ್ ಮಾಡ್ತಾ ಇದ್ದೀರಾ. ನಾನೇನು ಹೇಳ್ತಂದ್ರೆ ಮೇಡಮ್, ಬೆಂಗಳೂರು ಸೇಫ್ಟಿ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಆದರೆ ಬೆಂಗಳೂರಿನಲ್ಲಿ ಆ ರೀತಿಯಾದಂಥ ವಿಚಾರಗಳಾಗ್ತಿರೋದು ಖಂಡಿತವಾಗ್ಲೂ ನಮ್ಮ ಕನ್ನಡಿಗರಲ್ಲಿಂದ, ಅದು ಕೂಡ ನನಗೂ ಗೊತ್ತು. ಯೋಚನೆ ಮಾಡಿ ಸರ್. ಖಂಡಿತವಾಗ್ಲೂ ನನಗೆ ಗ್ಯಾರಂಟಿ ಇದೆ. ಸೊ ಏನಕ್ಕೆ ಅಂತಂದರೆ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೀತಿರುವಂಥ ಕ್ರೈಮ್ ರೇಟ್ ಏನಿದೆ, ಅವ್ರು ಯಾರು ಕೂಡ ಬೆಂಗಳೂರಿನವರೆಲ್ಲ ಎಲ್ಲ ಹೊರಗಡೆಯಿಂದ ಬಂದಂಥವರಿಂದ. ಸೊ ಈ ರೀತಿಯಾದಂಥ ವಿಚಾರಕ್ಕೆ ಯಾವ ರೀತಿಯಾದಂಥ ಒಂದು ಮುನ್ನೆಚ್ಚರಿಕೆ ತಗೋಬೇಕು? ನನ್ನ ಕಂಪ್ಲೇನ್ ಕನ್ನಡಿಗರ ಮೇಲೆ ಇಲ್ಲ, ಬ್ಯಾಂಗ್ಳೂರ್ ಸಿಟಿ ಮೇಲೆ ಇಲ್ಲ. ಮೇ ಬಿ it can be a set. Exactly, it's about the crime I'm talking. It's not you are talking Bangalore, you are talking Bombay, I'm talking crime. And you can probably, the government can do something, police can do something, they can be better helpline numbers. Let's talk about that. Let's not talk about Bangalore, Bombay, Kannadiga. It's not about that. It's about the crime rate. Whoever is staying in Bombay, in Bangalore, are a part of Bangalore, and everybody should be careful. ಐ ಥಿಂಕ್ ಇವತ್ತು ಕೂಡ ಬೆಂಗಳೂರಿನಲ್ಲಿ ನೀವು ಹೇಳ್ದಂಗೆ ಹೆಲ್ಪ್ ಲೈನ್ಸ್ ಇದೆ, ಅದು ಇದೆ, ಪೊಲೀಸ್ನವ್ರು ಅಲರ್ಟ್ ಆಗಿದ್ದಾರೆ. ಬಟ್ ಆದರೂ ಕೂಡ ಈ ರೀತಿಯಾದಂಥ ಘಟನೆಗಳಾಗುತ್ತೆ. ಸರ್ಕಾರಕ್ಕೆ ಯಾವ ರೀತಿಯಾಗಿ ಹೆಣ್ಮಕ್ಳುಗಳ ಕಡೆ ಗಮನ ಹರಿಸಿದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವಿಸಲ್ಲ ಅನ್ನುವಂಥದ್ದು ನಿಮ್ಮ ಅನಿಸಿಕೆ? See, I am not a government. I am not a lawyer. I am not a. I am just a normal human who is asking the government or asking people to be more human, asking government to be more careful. And I am. If I could give you the answer to this, I would probably be in some department in the government or something, or some politician. I am not. I want safety. That's all I need. That's all I am asking for. ಎಲ್ಲದು ಹೊರತುಪಡಿಸಿ ಸರ್ಕಾರ, ಪೊಲೀಸು ಎಲ್ಲನೂ ಹೊರತುಪಡಿಸಿ ಸೇಫ್ಟಿ ವಿಚಾರದಲ್ಲಿ ನಾವು ಕೂಡ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಹೆಣ್ಣು ಮಕ್ಕಳಿಗೆ ಆಗಲಿ, ಮಕ್ಕಳಿಗೆ ಆಗಲಿ, ಎಲ್ಲರ ಮೇಲೂ ದೌರ್ಜನ್ಯ ಆಗ್ತಾಯಿದೆ. ಸೊ ಈ ವಿಚಾರ, ಸೇಫ್ಟಿ ವಿಚಾರದಲ್ಲಿ ನೀವೇನಾದರೂ ಪಬ್ಲಿಕ್ಗೆ ಆಗಲಿ ಅಥವಾ ಹೆಣ್ಮಕ್ಳಿಗೆ ಆಗಲಿ ಒಂದು ಸಜೆಷನ್ ಕೊಡೋದಾದರೆ, ಯಾವ ರೀತಿ ಒಂದು ಸೇಫ್ಟಿ ವಿಚಾರದಲ್ಲಿ ಅವರು ಒಂದು ಮುನ್ನೆಚ್ಚರಿಕೆ ವಹಿಸಿದರೆ ಒಳ್ಳೆಯದು? I really don't know. Maybe I'll have to think about it, how we can make it better. But definitely better helpline numbers and better, faster punishments or faster action on these things is definitely needed. Not just from Bangalore, from entire India or entire world. And honestly, not just India. I travel so much. There are places where I don't feel safe. There are places I don't feel safe. But I can talk about my place. I can talk about Nan Karnataka ಬಗ್ಗೆ ನಾನು ಮಾತಾಡ್ತೀನಿ. That I want this place to be safe because I want ಒಂದು ರಾತ್ರಿ 2 AM 3 AM ನನ್ನ ಫ್ಲೈಟ್ ಇಂದ ಬರ್ತೀನಿ. I sit in the cab, I come here. If I don't feel safe, how will I travel? That's a very small thing which I'm asking.